ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಿರುಮಲದಲ್ಲಿ ವ್ಯಕ್ತಿಯೋರ್ವನ ಉದ್ಧಟತನ, ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಮಾಜ್, ಹಿಂದೂಗಳ ಭಾವನೆ ಕೆಣಕಿದ್ದಕ್ಕೆ ತೀವ್ರ ಆಕ್ರೋಶ. ಮೈಸೂರಿನಲ್ಲಿ ದೇವಸ್ಥಾನ ವರ್ಸಸ್ ಪ್ರತಿಮೆ ಪಾಲಿಟಿಕ್ಸ್, ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ವಿಘ್ನ, ದಲಿತ ಸಂಘರ್ಷ ಸಮಿತಿ ಪ್ರೊಟೆಸ್ಟ್. ಅನಗಲ್ ಗ್ಯಾಂಗ್ ರೇಪ್ ಕೀಚಕರ ರೋಡ್ ಶೋ, ಆರೋಪಿಗಳನ್ನ ಮತ್ತೆ ವಶಕ್ಕೆ ಪಡೆದ ಖಾಕಿ ಪಡೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾಳೆ ಸಿಇಟಿ ಫಲಿತಾಂಶ ಪ್ರಕಟ, ಬೆಳಗ್ಗೆ 11:30ಕ್ಕೆ ಉನ್ನತ ಶಿಕ್ಷಣ ಸಚಿವ ರಿವೀಲ್, ಮಧ್ಯಾಹ್ನ 2 ಗಂಟೆ ನಂತರ ವೆಬ್ಸೈಟ್ನಲ್ಲಿ ಲಭ್ಯ. ಆಪಲ್ ಕಂಪನಿ ಮೇಲೆ ಮತ್ತೆ ಟ್ರಂಪ್ ಟ್ಯಾರಿಫ್ ಪ್ರಹಾರ, ಭಾರತದಲ್ಲಿ ಐಫೋನ್ ತಯಾರಿಕೆಗೆ ಹೆಚ್ಚುವರಿ ಸುಂಕ, ಶೇಕಡ 25ರಷ್ಟು ಸುಂಕ ಹೆಚ್ಚಿಸಿದ ಅಮೆರಿಕ ಅಧ್ಯಕ್ಷ. ನಮಸ್ಕಾರ, ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮದು ಜಾತ್ಯತೀತತೆಯನ್ನ ಒಪ್ಪಿಕೊಂಡಿರುವ ದೇಶ. ಹೀಗಾಗಿ ಇಲ್ಲಿ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ಪವಿತ್ರ ಧಾರ್ಮಿಕ ಸ್ಥಳಗಳಲ್ಲಿ ಬೇರೆ ಯಾವುದೇ ಧರ್ಮದವರು ಏನೇ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಈಗ ನೋಡಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಹಿಂದೂಗಳು ಅತ್ಯಂತ ಪವಿತ್ರ ಜಾಗ ಅಂತ ಪರಿಗಣಿಸುವ ತಿಮ್ಮಪ್ಪನ ಸನ್ನಿಧಿ, ಅಲ್ಲೇನೆ ಘೋರ ಉದ್ಧಟತನ ಪ್ರದರ್ಶನ ಮಾಡಲಾಗಿದೆ. ತಿರುಮಲದಲ್ಲಿ ಮುಸ್ಲಿಂ ವ್ಯಕ್ತಿಯಿಂದ ನಮಾಜ್ ಮಾಡಲಾಗಿದೆ. ತಿರುಮಲದ ಕಲ್ಯಾಣ ಮಂಟಪದಲ್ಲಿ ಟೋಪಿ ಧರಿಸಿ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಸುಮಾರು 10 ನಿಮಿಷಗಳ ಕಾಲ ನಮಾಜ್ ಮಾಡಿದ ವಿಡಿಯೋ ಇದೀಗ ಲಭ್ಯ ಆಗಿದೆ. ತಿರುಮಲದಲ್ಲಿ ಹಿಂದೂಗಳಿಗೆ ಹೊರತುಪಡಿಸಿ ಅನ್ಯರಿಗೆ ಅವಕಾಶ ಇಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ. ವಿಶೇಷವಾಗಿ ಹಿಂದೂಗಳ ಭಾವನೆಗೆ ವಿರುದ್ಧವಾಗಿ ಮುಸ್ಲಿಂ ವ್ಯಕ್ತಿ ನಮಾಜ್ ಮಾಡಿರೋದು ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ವ್ಯಕ್ತಿಯ ಗುರುತು ಪತ್ತೆ ಮಾಡಿದ್ದೇ ತಿರುಪತಿಯ ವಿಜಿಲೆನ್ಸ್ ವಿಭಾಗ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಲ್ಯಾಣ ಮಂಟಪ ಇದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಮಾಜ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಧಾರ್ಮಿಕ ಆಚರಣೆಗಳನ್ನ ಅನುಸರಿಸಲಿಕ್ಕೆ ನಮ್ಮ ಸಂವಿಧಾನವೇ ಅವಕಾಶವನ್ನ ಮಾಡಿಕೊಟ್ಟಿದೆ, ನಿಜ. ಆದ್ರೆ ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ಘಾಸಿ ತಂದ್ರೆ ಅದು ಕೂಡ ಕಾನೂನಾತ್ಮಕವಾಗಿ ಅಪರಾಧ. ಇದೇ ರೀತಿಯ ಪ್ರಯತ್ನಗಳನ್ನ, ಇದೇ ರೀತಿಯ ಪ್ರಾರ್ಥನೆಯನ್ನ ಆ ಕೋಮಿನ ಧಾರ್ಮಿಕ ಸ್ಥಳಗಳಲ್ಲಿ ಹಿಂದೂಗಳಿಗೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಈ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಮತಾಂತರ ಪ್ರಕ್ರಿಯೆಗೆ ಕಾರಣವಾಗ್ತಾ ಇದೆ ಅನ್ನೋ ಅನುಮಾನಕ್ಕೆ, ಆರೋಪಕ್ಕೂ ಕೂಡ ಗುರಿಯಾಗಿತ್ತು. ಮತ್ತೊಂದು ಸಮುದಾಯದ ಜನರಿಂದ ಬಹಳ ವ್ಯವಸ್ಥಿತವಾಗಿ ತಿರುಪತಿ ಕ್ಷೇತ್ರ, ತಿರುಮಲ ಭಾಗದಲ್ಲಿ ಮತಾಂತರ ಪ್ರಕ್ರಿಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ಫ್ಯಾಕ್ಟ್ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಆಡಳಿತ ಮಂಡಳಿ ಅಲ್ಲೂ ಕೂಡ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದು ಚರ್ಚೆಗೆ ಗ್ರಾಸವಾಗಿತ್ತು. ಇದೆಲ್ಲದರ ನಡುವೆ ಇದೀಗ ಅದೇ ಸಾಲಿನಲ್ಲಿ ಮತ್ತೊಂದು ಘಟನೆ. ಕಲ್ಯಾಣ ಮಂಟಪದಲ್ಲಿ ವ್ಯಕ್ತಿ ಬರೋಬ್ಬರಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿರುವ ದೃಶ್ಯಗಳು. ಇಲ್ಲಿ ಅವರ ಧಾರ್ಮಿಕ ನಂಬಿಕೆಗಾಗ್ಲಿ, ಆಚರಣೆಗಾಗ್ಲಿ ಯಾರೂ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಬದಲಾಗಿ ಆ ಸ್ಥಳವೇ ಬೇಕಿತ್ತೆ, ನಮಾಜ್ ಮಾಡಲಿಕ್ಕೆ ಅದೇ ಜಾಗವೇ ಬೇಕಿತ್ತೆ ಅನ್ನೋ ಪ್ರಶ್ನೆ ಇದೀಗ ಅಲ್ಲಿರುವ ಹಿಂದೂ ಸಮುದಾಯದವರ ಕೆಂಗಣ್ಣಿಗೆ ಗುರಿಯಾಗಿದೆ.
ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಮಾಜ್ ಮಾಡ್ಲಿಕ್ಕಾಗ್ಲಿ ಅಥವಾ ಅವರ ಧಾರ್ಮಿಕ ಆಚರಣೆಗಾಗ್ಲಿ ಪ್ರಶ್ನೆ ಇಲ್ಲ, ಆದ್ರೆ ಅದೇ ಜಾಗ ಬೇಕಿತ್ತ? ಇನ್ಫ್ಯಾಕ್ಟ್ ಹಿಂದೂಗಳು ಪವಿತ್ರ ಜಾಗ ಅಂತ ಹೇಳಿ ಪರಿಗಣಿಸುವ ಜಾಗದಲ್ಲಿ ಹೋಗಿ ನಮಾಜ್ ಮಾಡ್ತಾರೆ ಅಂತಂದ್ರೆ ಇಂಥದ್ದೇ ಅವಕಾಶ ಹಿಂದೂಗಳಿಗೂ ಬೇರೆ ಧರ್ಮದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದೆಯಾ ಅಂತ ಹೇಳಿ ನಾವು ಪ್ರಶ್ನೆ ಕೇಳಲೇಬೇಕಾಗತ್ತೆ. ಸ್ಮಿತಾ, ಖಂಡಿತವಾಗಿಯೂ ತಿರುಮಲ ತಿರುಪತಿ ದೇವಸ್ಥಾನದ ಆವರಣ ಈ ಸದ್ಯದವರೆಗೂ ಕೂಡ ಹಿಂದೂಗಳ ಪವಿತ್ರವಾದಂಥ ಸ್ಥಳ ಆಗಿರುವಂಥದ್ದು. ಕೇವಲ ಕರ್ನಾಟಕ ಅಲ್ಲ, ಆಂಧ್ರ ಅಲ್ಲ, ದೇಶವಲ್ಲ, ವಿದೇಶಗಳಿಂದ ಕೂಡ ಇಲ್ಲಿ ಭಕ್ತರು ಆ ಭಗವಂತನನ್ನು ನೋಡೋದಕ್ಕೆ ಬರ್ತಾರೆ. ಆದರೆ ಈ ಪ್ರದೇಶದಲ್ಲಿ ಹಿಂದೂ, ಮುಸಲ್ಮಾನ, ಜೈನರಿಂದ ಹಿಡಿದು ಎಲ್ಲ ಧರ್ಮದವರು ಕೂಡ ಬಂದು ಭಗವಂತನ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಒಂದು ನಾವು ಗಮನಿಸಬೇಕಾದ ಅಂಶ ಏನಂದರೆ, ಹಿಂದೂ ಧರ್ಮವನ್ನು ಪಾಲಿಸುವಂಥ ಈ ಒಂದು ಸ್ಥಳದಲ್ಲಿ ಓರ್ವ ಮುಸಲ್ಮಾನ ರೀತಿಯ ಕಾಣುವಂಥ ವ್ಯಕ್ತಿ ಅಲ್ಲಿಗೆ ಅವರು ಧರಿಸಿರುವಂಥ ಅವರು ಮೇಲಿನ ಟೋಪಿಯನ್ನು ನೋಡಿದಾಗ ಹೌದು ಮುಸಲ್ಮಾನರು ಇರಬಹುದು ಅಂತ ಹೇಳ್ಬೋದು. ಆದರೆ ಅವರ ಆ್ಯಕ್ಷನ್ಗಳನ್ನು ನೋಡಿದಾಗ ಪಾಪ ವಿನಾಶಿನಿ ರಸ್ತೆಯಲ್ಲಿ ಇರುವಂಥ ಕಲ್ಯಾಣ ಮಂಟಪದಲ್ಲಿ ಅವರು ನಮಾಜನ್ನು ಮಾಡ್ತಿರೋವಂಥದ್ದು. ಈ ನಮಾಜನ್ನು ಮಾಡ್ತಿರೋವಂಥದ್ದು ಅವರ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯವಾಗಿದ್ರು ಕೂಡ ಇದನ್ನು ಆ ಸ್ಥಳದಲ್ಲಿ ಮಾಡೋದಕ್ಕೆ ಅವಕಾಶವಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಅವಕಾಶ ಇಲ್ಲ ಅನ್ನೋದಾಯಿತು ಅಂದರೆ ಅಲ್ಲಿರುವಂಥ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನವರು ಏನು ಮಾಡ್ತಿದ್ರು ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಆತ ನಮಾಜನ್ನು ಮಾಡಿದ ನಂತರ ಅಲ್ಲಿ CCTVಯಲ್ಲಿ ಗಮನಿಸಿಯೋ ಅಥವಾ ಯಾರೋ ವಿಡಿಯೋ ಮಾಡಿರೋದನ್ನು ತೋರಿಸಿದ ನಂತರ ಆ ವ್ಯಕ್ತಿಯನ್ನ ಪ್ರಶ್ನೆಯನ್ನ ಮಾಡಬೇಕಾಗಿತ್ತು. ಇಲ್ಲಿ ಹಿಂದೂ ಧರ್ಮವನ್ನ ಮಾತ್ರ ಪಾಲನೆ ಮಾಡೋದಕ್ಕೆ ಅವಕಾಶವಿದೆ, ಇದನ್ನ ಉಳಿದಂತೆ ನೀವು ಯಾವುದಾದ್ರೂ ಒಂದು ಪ್ರತ್ಯೇಕವಾದಂತ ಕೊಠಡಿಯಲ್ಲಿ ನೀವು ನಿಮ್ಮ ಧರ್ಮವನ್ನ ಆಚರಣೆ ಮಾಡಬಹುದಿತ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಅಭಿಷೇಕ್ ಸಂಪರ್ಕದಲ್ಲಿರಿ. ನಮ್ಮ ಜೊತೆಯಲ್ಲಿ TS ಶರವಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, TTDಯ ಸದಸ್ಯರಾಗಿದ್ದವರು ಕೂಡ. ಶರವಣ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹಿಂದೂಗಳ ಪವಿತ್ರ ಧಾರ್ಮಿಕ ಸ್ಥಳ, ಅಲ್ಲಿ ಬಂದು ನಮಾಜ್ ಮಾಡ್ತಾರೆ ಅಂತಂದ್ರೆ ಅವ್ರ ಉದ್ದೇಶ ಏನಿತ್ತು ಅನ್ನೋದೇ ಮೊದಲ ಪ್ರಶ್ನೆ ಆಗತ್ತೆ. ಇದಕ್ಕೆ ಅವಕಾಶ ಇದೆಯಾ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇದಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಧಕ್ಕೆ ಆಗುವಂತ ಕೆಲಸ ಯಾವುದು ಕೂಡ ಆಗಬಾರದು ಅನ್ನೋ ಒಂದು ಕಾನೂನು ಇದೆ ಅಲ್ಲಿ. ಧರ್ಮ ರಕ್ಷಿತೋ ರಕ್ಷಿತಃ ಅಂತ ಹೇಳ್ತೀವಿ ನಾವು. ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡಬೇಕಾವತ್ತು. ನಾವು ಅನ್ಯ ಧರ್ಮಗಳನ್ನ ನಾವು ವಿರೋಧನ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರತಕ್ಕಂಥದ್ದು ನಮ್ಮ ಪಾವಿತ್ರತೆ ಇರತಕ್ಕಂಥ ತಿರುಪತಿ ತಿರುಮಲೆಯ ದೇವಸ್ಥಾನದ ಸುತ್ತಮುತ್ತು ಕೆಳಗಡೆ ಇನ್ಕ್ಲೂಡಿಂಗ್ ಕೆಳಗಡೆ ತಿರುಪತಿ ಕಾನ್ಸ್ಟೆನ್ಸಿ ಇದೆ, ಅಲ್ಲಿ 5-10 ಕಿಲೋಮೀಟರ್ ಬರುತ್ತೆ ಕೆಳಗಡೆ ಕೂಡ. ಅದ್ರ ಪಕ್ಕ ಚಂದ್ರಗಿರಿ ಅಂತ ಬರುತ್ತೆ. ಆ ಚಂದ್ರಗಿರಿಯಿಂದ ಏನ್ ಬೇಕಾದ್ರೆ ಏನ್ ಮಾಡ್ಕೋಬಹುದು. ಕೆಳಗಡೆ 5-10 ಕಿಲೋಮೀಟರ್ ಇರತಕ್ಕಂತ ಒಂದು ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್ನ ಕೂಡ ಮೊನ್ನೆ ಮುಸ್ಲಿಂ ಮಾಲೀಕತ್ವ ಇರತಕ್ಕಂಥದಕ್ಕೆ ಅನುಮೋದನೆ ಕೊಟ್ಟಿಲ್ಲ. ಅದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇಂದಿನ ಬೋರ್ಡ್ ಮೀಟಿಂಗ್ ಅಲ್ಲಿ ಕೂಡ ಈ ತರ ಒಂದು ಹೋಟೆಲ್ ಪ್ಲಾನಿಂಗ್ಗೆ ತೆಗೆದುಕೊಂಡು ಹೋಗ್ತಾರೆ. ಅದರ ಹೆಸರು ಮುಸ್ಲಿಂ ಇರುತ್ತೆ. ಅದಕ್ಕೋಸ್ಕರನೇ ತಿರುಪತಿಯಲ್ಲಿ ಕೂಡ 5-10 ಕಿಲೋಮೀಟರ್ ಕೆಳಗಡೆ ಕೂಡ ಅಂತ ಒಂದು ಮಾಲೀಕತ್ವ ಇದಕ್ಕೆ ನಾವು ಅನುಮೋದನೆ ಕೊಡಬಾರದು ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ನಾನು ಯಾತಕ್ಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಮ್ಮ ಸನಾತನ ಧರ್ಮ ಇದು. ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂತ ಕೆಲವು ವಿಚಾರಗಳನ್ನ ನಾವೇ ರಕ್ಷಣೆ ಮಾಡದೆ ಹೋದ್ರೆ ಇನ್ನು ಯಾರು ರಕ್ಷಣೆ ಮಾಡ್ತಾರೆ? ಇಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಮುಸ್ಲಿಂ ಧರ್ಮ ಸಾಧ್ಯತೆ ಇದೆ ಶರವಣ ಅವರೇ, ಇಂಥ ಉದ್ದಟತನ ಪ್ರದರ್ಶನ ಮಾಡಿದವ್ರ ಮೇಲೆ ಕ್ರಮ ಅಂತ ಹೇಳಿ ಏನಾಗ್ಲಿಕ್ಕೆ ಸಾಧ್ಯ ಇದೆ? ಕಾನೂನು ಕ್ರಮ ಖಂಡಿತ ಇದೆ. ಬೋರ್ಡ್ ಕಡೆಯಿಂದ ಏನು, ಬೋರ್ಡ್ ಕಡೆಯಿಂದ TTD ಕಡೆಯಿಂದ ಏನಾಗುತ್ತೆ? TTD ವತಿಯಿಂದನೇ ಕಾನೂನು ಕ್ರಮ ಆಗುತ್ತೆ. ಅವ್ರು ಯಾರು ನೋಡಿ, ನನ್ನ ಪ್ರಕಾರ ತಾವು ಏನ್ ವಿಡಿಯೋ ತೋರಿಸ್ತಾ ಇದ್ದೀರಿ, ಮುಸ್ಲಿಂದ ಒಬ್ಬ ಡ್ರೈವರ್ ಚಾಲಕ ಈ ತರ ಒಂದು ನಮಾಜ್ ಮಾಡಿದಾನೆ ಅಂತ ಹೇಳಿ ತೋರಿಸ್ತಾ ಇದ್ದೀರಿ. ನನ್ನ ಪ್ರಕಾರ ಇದು ಇತ್ತೀಚಿನ ವಿಡಿಯೋನ ಹಳೆ ವಿಡಿಯೋನ ಅನ್ನೋದು ಡೌಟ್ ಅಲ್ಲಿ ಇದೆ ನನಗೆ. ಇದು ಹಳೆ ವಿಡಿಯೋ ಯಾರಾದ್ರೂ ವೈರಲ್ ಮಾಡಿದಾರೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಂದಿನ ಸರ್ಕಾರ ಜಗನ್ ಅವರ ಸರ್ಕಾರ ಇತ್ತು. ಕ್ರಿಶ್ಚಿಯನ್ಸ್ ಧರ್ಮದವರು ಮತ್ತು ಅನ್ಯ ಧರ್ಮದವರಿಗೆ ಹೆಚ್ಚಿನ ಹೊತ್ತನ್ನ ಕೊಟ್ಟು ಅಲ್ಲಿ ಸಿಬ್ಬಂದಿಯಿಂದ ಹಿಡಿದು ಪ್ರತಿ ಹಂತದಲ್ಲಿ ಕೂಡ ಅವರ ಒಂದು ಕೆಲಸ ಮಾಡ್ಲಿಕ್ಕೆ ಅವರ ಅವಕಾಶ ಮಾಡಿಕೊಟ್ರು. ಈಗ ನಿಮ್ಗೂ ಗೊತ್ತಿದೆ, ಅನ್ಯ ಧರ್ಮದವರು ಯಾರು ಕೂಡ ಎಂಪ್ಲಾಯೀಸ್ ಕೂಡ ಇಲ್ಲ ಅಲ್ಲಿ. ತಿರುಪತಿ ತಿರುಮಲ TTD ಬೋರ್ಡ್ ಅಲ್ಲಿ ಆ ವ್ಯಾಪ್ತಿಗೆ ಬರತಕ್ಕಂತ ಎಂಪ್ಲಾಯೀಸ್ ಯಾರು ಇರ್ತಾರೆ ಎಲ್ಲರೂ ಪ್ಯೂರ್ ಆಗಿ ಹಿಂದೂ ಧರ್ಮದವರೇ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಅದರಿಂದ ಈ ಒಂದು ವಿಡಿಯೋ ನನಗೆ ಅನ್ನಿಸ್ತದೆ ಇಂದಿನ
ಹಳೆ ವಿಡಿಯೋ ಏನು ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕು. ನಾವು ಅದ್ರ ಬಗ್ಗೆ ಅಪ್ಡೇಟ್ಸ್ ಅತಿ ಶೀಘ್ರದಲ್ಲಿ ವೀಕ್ಷಕರ ಮುಂದಿಡೋ ಪ್ರಯತ್ನ ಮಾಡ್ತೀವಿ. ಶರಣ್ ಅವರೇ, ನೀವು TTD ಸದಸ್ಯರಾಗಿದ್ರಿ, ಹಾಗೆ ಜನಪ್ರತಿನಿಧಿ ಕೂಡ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಬ್ಬ ಹಿಂದೂವಾಗಿ ನಾನು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಇಂಥದ್ದೇ ಕೃತ್ಯವನ್ನ ಹಿಂದೂ ಸಮುದಾಯದವರ ಯಾರಾದ್ರೂ ಹೋಗಿ ಬೇರೆ ಸಮುದಾಯದ ಧಾರ್ಮಿಕ ಸ್ಥಳಗಳಲ್ಲಿ ಮಾಡಿದ್ರೆ ಸಹಿಸ್ತಾ ಇತ್ತ ಆ ಸಮುದಾಯ ಇದನ್ನ? ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆನೇ ಇಲ್ಲ. ಯಾರು ಸಹಿಸಲ್ಲ ಅನ್ನೋದು ನನಗೂ ಗೊತ್ತಿದೆ. ಯಾಕೆಂದ್ರೆ ಯಾರು ಕೂಡ ಅವರವರ ಧರ್ಮವನ್ನ ಬಿಟ್ಕೊಡಲ್ಲ. ನಮ್ಮ ದೇಶ ಜಾತ್ಯತೀತ ದೇಶ, ಅದರಲ್ಲಿ ನಾನು ಕೂಡ ಬದ್ಧರಾಗಿದ್ದೀನಿ. ಈಗ ಯಾರ ಧರ್ಮದವರ ಒಂದು ಜಾಗದಲ್ಲಿ ಹೋಗಿ ಇನ್ನೊಂದು ಧರ್ಮದವ್ರು ಹೋಗಿ ಈ ತರ ಒಂದು ಅವರ ಭಾವನೆಗಳಿಗೆ ಧಕ್ಕೆ ಮಾಡೋದಿದೆಯಲ್ಲ, ಅದು ಅಪರಾಧ. ಅದು ದೊಡ್ಡ ಮಟ್ಟದಲ್ಲಿ ಕಾನೂನು ವಿರುದ್ಧದ ಒಂದು ಅನ್ಫಾರ್ಚುನೇಟ್ಲಿ ನೋಡಿ ಶರವಣ ಅವರೇ, ಇದನ್ನ ಪ್ರಶ್ನೆ ಮಾಡಿದ್ರೆ ಇನ್ ಬರ್ತಾರೆ ಬಾವುಟ ಇಟ್ಕೊಂಡು, ನೀವು ಧಾರ್ಮಿಕ ಅಸಹಿಷ್ಣುಗಳು, ಈಗ ನಮಾಜ್ ಮಾಡೋದ್ರಲ್ಲಿ ತಪ್ಪೇನಿದೆ, ಅವ್ರ ಧಾರ್ಮಿಕ ಹಕ್ಕದು, ಆ ಪ್ರಾರ್ಥನೆ ಸಮಯದಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆ ಜಾಗದಲ್ಲಿ ಅವಕಾಶ ಸಿಕ್ತು ಮಾಡಿದ್ರು, ಹೀಗೆ ಕೂಡ ಪ್ರಶ್ನೆ ಮಾಡೋರಿದ್ದಾರೆ. ನಾವು ಪ್ರಶ್ನೆ ಮಾಡಿದ್ರೆ ಧರ್ಮವನ್ನ, ಧಾರ್ಮಿಕ ಆಚರಣೆಯನ್ನ ಸಹಿಸಿದವ್ರು ಆಗ್ಬಿಡ್ತೀವಿ, ಜಾತ್ಯತೀತ ತತ್ವಕ್ಕೆ ವಿರುದ್ಧವಾಗಿ ನಿಂತವ್ರು ಆಗ್ಬಿಡ್ತೀವಿ ಅಂತ. ಸತ್ಯ, ನೀವು ಹೇಳೋದು 100% ಸತ್ಯ ಇದೆ. ಬಟ್ ನೀವು ಆಗ್ಲೇ ಒಂದು ಮಾತನ್ನ ಹೇಳಿದಿರಿ, ನಾವು ನಮ್ಮ ದೇಶದವರು ಜಾತ್ಯತೀತ ದೇಶ, ನಾವು ಯಾವುದೇ ಧರ್ಮವನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಅವರವರ ಜಾಗದಲ್ಲಿ ಅವರ ಒಂದು ಧರ್ಮದ ಒಂದು ಭಾವನೆಗೆ ಧಕ್ಕೆ ಬರದೇ ಇರತಕ್ಕಂತ ವಿಚಾರದಲ್ಲಿ ಅವರು ಏನ್ ಬೇಕಾದ್ರೆ ಪ್ರೇಯರ್ ಮಾಡ್ಕೊಳ್ಳಿ, ನಾವೇನು ಅದನ್ನ ತಕರಾರು ತೆಗೆಯಲ್ಲ, ನಮ್ಗೇನದು ಬೇಕೂ ಇಲ್ಲ. ಆದರೆ ಅನ್ಯ ಧರ್ಮದವರ ಜಾಗದಲ್ಲಿ ಬೇರೆ ಧರ್ಮದವರು ಹೋಗಿ ಈ ತರ ಒಂದು ಪ್ರೇಯರ್ ಮಾಡೋದು, ಅದು ಅಕ್ಷರಶಃ ಅದು ಅಪರಾಧ ಆಗುತ್ತೆ, ಅದು ಕಾನೂನು ವಿರುದ್ಧ ಆಗುತ್ತೆ. ನಮ್ಮ ಧರ್ಮವನ್ನ ಉಳಿಸುವಂತ, ನಮ್ಮ ಧರ್ಮವನ್ನ ಬೆಳೆಸುವಂತ ಕೆಲಸವನ್ನ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿರತಕ್ಕಂಥವ್ರು ನಾವು ಮಾಡ್ಬೇಕಾಗ್ತದೆ. ಅದರಿಂದ ಇದನ್ನ ನಾನು ಕೂಡ ವಿರೋಧ ಮಾಡ್ತೀನಿ. ಇದರಲ್ಲಿ ನನಗೂ ಕೂಡ ಆಸಕ್ತಿ ಇದೆ. ಕಾನೂನು ಕ್ರಮ ಯಾರೇ ತಪ್ಪು ಮಾಡಿರ್ಲಿ, ನೀವು TTD ಮೆಂಬರ್ ಆಗಿದ್ದವರು, ಹಾಗಾಗಿ ನಿಮಗ್ ಮಾಹಿತಿ ಇಲ್ವಾ ಇದು ಯಾವಾಗ ಆಗಿದ್ದು ಏನು ಅಂತ ಹೇಳಿ? ನೀವು ಯಾರನ್ನಾರು ಸಂಪರ್ಕ ಮಾಡಿದ್ರ ಬಗ್ಗೆ ಅಪ್ಡೇಟ್ ತಗೊಳ್ಬೋದಾ ಅಂತ? ಖಂಡಿತ 5 ನಿಮಿಷದಲ್ಲಿ ನಾನು ಹೇಳ್ತೀನಿ. 5 ನಿಮಿಷದಲ್ಲಿ ತಮ್ಮ ವಾಹಿನಿಯಲ್ಲಿ ಬಂದ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇದು ಹಳೆ ವಿಡಿಯೋ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಎನಿವೇರ್ ಇನ್ನೊಂದ್ಸತಿ ಕ್ಲಾರಿಫಿಕೇಶನ್ ತಗೊಳ್ತೀನಿ. ಒಂದು 5 ನಿಮಿಷ ನನ್ಗೆ ಸಮಯ ಕೊಟ್ರೆ ಒಂದು ಕರೆ ಮಾಡಿ ನಾನು ತಿಳ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು. ಎನಿವೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದಾರೆ, ಅದರಲ್ಲೂ ತಿರುಮಲದಲ್ಲಿರುವ ಕಲ್ಯಾಣ ಮಂಟಪದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಂಧ್ರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಪ್ರಾರಂಭ ಆಗಿದೆಯಂತೆ. TTD ವಿಜಿಲೆನ್ಸ್ ವಿಭಾಗದಿಂದ ಮತ್ತೊಂದು ಕಡೆ ಈ ವ್ಯಕ್ತಿಗಾಗಿ ಶೋಧ ಕಾರ್ಯ ಕೂಡ ಶುರುವಾಗಿದೆ. ತಮಿಳುನಾಡು ಮೂಲದ ಕಾರಿನ ನಂಬರ್, ಆತ ಬಂದಿದ್ದ ಕಾರು ತಮಿಳುನಾಡು ರಿಜಿಸ್ಟರ್ಡ್ ಆಗಿರೋದು. ಹೀಗಾಗಿ ಆ ನಂಬರ್ನ ಆಧಾರದ ಮೇಲೆ ಈತನ ಹುಡುಕಾಟ ಪ್ರಾರಂಭ ಆಗಿದೆ. ಇದು ಯಾವಾಗಿಂದೇ ವಿಡಿಯೋ ಆಗಲಿ, ಶರವಣ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ರು, ಇದು ಹಳೆ ವಿಡಿಯೋ ಏನಾದರೂ ವೈರಲ್ ಆಗ್ತಿದ್ಯಾ ಅಥವಾ ಇತ್ತೀಚಿನ ಘಟನೆನಾ ಅಂತ ಹೇಳಿ. 5 ನಿಮಿಷದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ತಗೊಂಡು ನನಗೆ ಹೇಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಅತಿ ಶೀಘ್ರದಲ್ಲಿ ಈ ಬಗ್ಗೆ ಕೂಡ ಮಾಹಿತಿಯನ್ನ ವೀಕ್ಷಕರಿಗೆ ನೀಡುತ್ತೆ. ಆದರೆ ಯಾವಾಗಲೇ ಈ ಕೃತ್ಯ ನಡೆದಿದ್ರು ಕೂಡ ಹೇಗೆ ಸಾಧ್ಯ ಆಯಿತು, ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು, ಅಥವಾ ಹೀಗೆ ಆಗಿರೋದು ಗಮನಕ್ಕೆ ಬಂದ ಮೇಲೆ TTD ಯಾವ ರೀತಿ ಕ್ರಮ ಕೈಗೊಳ್ತು, ಸದ್ಯಕ್ಕಿರುವ ಪ್ರಶ್ನೆ ಇದು. ನಮ್ಮ ಜೊತೆ ಚಿಂತಕರಾದ ಚಕ್ರವರ್ತಿ ಸುಲಿಬೆಲೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ಅವರೇ, ಮತ್ತೆ ಹಿಂದೂಗಳ ಧಾರ್ಮಿಕ ಸಹಿಷ್ಣುತೆಯನ್ನ ಪ್ರಶ್ನೆ ಮಾಡುವಂತಹ ಘಟನೆಗಳು, ಪವಿತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ತಿರುಪತಿ ತಿಮ್ಮಪ್ಪನ ಕ್ಷೇತ್ರ, ಅಲ್ಲಿ ಹೋಗಿ ನಮಾಜ್ ಮಾಡ್ತಾರೆ ಅಂದ್ರೆ ಇದನ್ನ ಉದ್ದಟತನ ಅಂತ ಕರೀದೆ, ಬೇರೆ ಏನ್ ಕರಿಬೇಕು? ಇದು ಉದ್ದಟತನ ಅನ್ನೋದು ಬಹಳ ಚಿಕ್ಕ ಪದ ಆಗ್ಬೋದು. ಈ ಮುಸಲ್ಮಾನರದ್ದು ಒಟ್ಟಾರೆ ಪರಿಸ್ಥಿತಿ ಏನಿದೆ ಅಂತಂದ್ರೆ, ಪ್ರತಿಯೊಂದು ಭಾರತದ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಕಂಟ್ಯಾಮಿನೇಟ್ ಮಾಡಬೇಕು ಅಂತ ಪ್ರಯತ್ನ. ನೀವು ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಗೋವಾದಲ್ಲಿ ಇನ್ಕ್ವಿಸಿಷನ್ ನಡೆದಾಗ ಕ್ರಿಶ್ಚಿಯನ್ರು ಕನ್ವರ್ಟ್ ಮಾಡ್ತಾ ಇದ್ದಿದ್ದು ಹೇಗೆ ಅಂತಂದ್ರೆ, ಅವರು ಬಾವಿಗಳಲ್ಲಿ ದನದ ಮಾಂಸ ಹಾಕ್ಬಿಟ್ಟು ಹೋಗ್ತಿದ್ರು. ಯಾರ್ಯಾರು ಬಾವಿ ನೀರು ಕುಡಿದಿದ್ದಾರೋ ಅವರೆಲ್ಲರೂ ದನದ ಮಾಂಸ ತಿಂದಾಗಿದೆ, ನೀವಿನ್ನು ಕನ್ವರ್ಟ್ ಆಗಿದ್ದೀರಿ ಅಂತ ಹೇಳುವಂತ ಪ್ರಯತ್ನ. ಈ ಮುಸಲ್ಮಾನರು ಕೂಡ ಇದೇ ರೀತಿಯ ಕನ್ವರ್ಷನ್ ಟ್ಯಾಕ್ಟಿಕ್ಸ್ ಗಳನ್ನ ಯೂಸ್ ಮಾಡಿರೋದನ್ನ ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಅಲ್ಲಿ
ಅಲ್ಲಿಗೆ ಬಂದಿದ್ದು. ಫಸ್ಟ್ ಆಫ್ ಆಲ್ ಅವ್ನು ಬರುವಂತ ಅಗತ್ಯವೇ ಇಲ್ಲ, ಶ್ರದ್ಧೆ ಇಲ್ಲ, ನಿನಗೆ ನಮಾಜ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಬರಬೇಕಾದಂತ ಅಗತ್ಯವೇ ಇರಲಿಲ್ಲ. ಆದ್ರೆ ತಿರುಪತಿಗೆ ಬಂದು ತಿರುಪತಿಯ ಆ ಜಾಗದಲ್ಲಿ ಎಲ್ಲಿ ನಾವು ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಬೇಕೋ ಅಥವಾ ನಮ್ಮ ಧರ್ಮದ ಕೇಂದ್ರ ಅಂತ ಭಾವಿಸ್ತೀವೋ ಅಲ್ಲಿಗೆ ಬಂದು ಅದನ್ನ ಮಾಡಿ ಹೋಗಿದ್ದಾನೆ ಅಂತಂದ್ರೆ ಅವನು ವ್ಯವಸ್ಥಿತವಾಗಿ ಈ ತರದ ಆಲೋಚನೆ ಮಾಡ್ಕೊಂಡಿದ್ದಾನೆ ಮತ್ತೆ ಎಲ್ಲ ಕಡೆ ಮಾಡ್ತಾರೆ ಅಂತ. ಬಟ್ ನನಗನ್ಸೋದು ಅವ್ರು ಬರೀ ಇಲ್ಲೇ ಅಂತಲ್ಲ, ನೀವು ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ, ಟ್ರಾಫಿಕ್ ನಡುವೆ ನಿಂತ್ಕೊಂಡು ನಮಾಜ್ ಮಾಡ್ತಾರೆ, ಫುಟ್ಪಾತ್ ಗಳಲ್ಲಿ ನಮಾಜ್ ಮಾಡ್ತಾರೆ, ಏನೋ ಒಂದನ್ನ ಸಮಾಜಕ್ಕೆ ತೋರಿಸುವಂತ ಪ್ರಯತ್ನದಲ್ಲಿದ್ದಾರೆ. ಒಂಥರ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಹೋಗ್ತಾರಲ್ಲ, ಏನು ಅವ್ರಿಗೆ ಈ ಹಿಂದಿನಿಂದಲೂ ಕೂಡ ಇಸ್ಲಾಂ ಹುಟ್ಟದಾಗ್ಲಿಂದಲೂ ಎರಡು ಕಾನ್ಸೆಪ್ಟ್ ಅವ್ರು ಹೇಳ್ತಾರೆ, ದಾರುಲ್ ಇಸ್ಲಾಂ ಮತ್ತು ದಾರುಲ್ ಹರಬ್ ಅಂತ. ದಾರುಲ್ ಹರಬ್ ಅಂತಂದ್ರೆ ಅದು ಇಸ್ಲಾಂ ಇಲ್ಲದ ಪ್ರದೇಶ, ಶರಿಯಾ ಇಲ್ಲದ ಪ್ರದೇಶ. ದಾರುಲ್ ಇಸ್ಲಾಂ ಅಂತಂದ್ರೆ ಶರಿಯಾ ಇರುವಂತ ಪ್ರದೇಶ. ಪ್ರತಿಯೊಂದು ಶರಿಯಾ ಇಲ್ಲದ ಪ್ರದೇಶಗಳನ್ನ ಇಸ್ಲಾಮಿಕ್ ಲಾಗಳ ಮೂಲಕ ಕನ್ವರ್ಟ್ ಮಾಡುವಂತ ಪ್ರಯತ್ನ ಅವರಿಗೆ ಏನಿದೆ ಅದು ತಲೆಗೆ ಏರ್ಬಿಟ್ಟಿದೆ. ಹೀಗಾಗಿ ನಮ್ಮ ಕ್ಷೇತ್ರಗಳನ್ನ ಹೀಗೆ ಏನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ, ಇದನ್ನ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ. ನಾನು ಅದು ಕೂಡ ಯಾಕೆ ಇದನ್ನ ಇಷ್ಟು ಗಂಭೀರ ಅಂತೀನಿ ಅಂತಂದ್ರೆ ಅಲ್ಲಿ ಬಂದಿರುವಂತ ಗವರ್ನಮೆಂಟ್ ಇದರ ವಿರುದ್ಧವಾಗಿದೆ. ಇವೆಲ್ಲ ಇದೆ ಅಂತ ಗೊತ್ತಿದ್ದಾಗ್ಲೂ ಹೀಗ್ ಮಾಡ್ತಾರೆ ಅಂತಂದ್ರೆ ಹಿಂದಿನ ಗವರ್ನಮೆಂಟ್ ಏನೆಲ್ಲ ನಡೆದಿರ್ಬೋದು. ಕಡೆಯಿಂದನೇ ಭರವಸೆ ಬಂದಿತ್ತು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾಗುತ್ತೆ, ಇನ್ ಮುಂದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಬೇರೆ ಧರ್ಮದವರ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಅಂತ ಹೇಳಿ ಇಂಥ ಆಶ್ವಾಸನೆ ಸರ್ಕಾರಗಳ ಕಡೆಯಿಂದ ಬಂದ ಮೇಲೂ ಕೂಡ ಇಂಥ ಕೃತ್ಯ ನಡೆಯುತ್ತೆ ಅಂದ್ರೆ ಅಲ್ಲ, ಅದನ್ನ ಹೇಳ್ತಿರೋದು. ಈಗ ಈ ತರದ ಆಶ್ವಾಸನೆ ಕೊಟ್ಟು ಇದಕ್ಕೆ ಪೂರಕವಾಗಿರುವಂತಹ ಕೆಲಸವನ್ನ ಚಂದ್ರಬಾಬು ನಾಯ್ಡು ಸರ್ಕಾರ ಮಾಡ್ತಿರುವಾಗ್ಲೇ ಅಲ್ಲಿಗೆ ಬಂದು ಆತ ನಮಾಜ್ ಮಾಡಿ ಹೋಗ್ತಾನೆ ಅಂತ ಆದ್ರೆ ಮತ್ತೆ ಅಲ್ಲಿ ವರ್ಕ್ ಮಾಡುವಂತವನಲ್ಲ, ತಾನು ಕಾರ್ನಲ್ಲಿ ಬಂದಿದ್ದಾನೆ, ಆ ಕಾರ್ನ ನಂಬರ್ ಪ್ಲೇಟ್ ಸಿಕ್ಕಿದೆ, ಸೊ ಆತ ಬೇರೆ ಕಡೆಯಿಂದ ಬಂದು ಅಲ್ಲಿ ಅದ್ ನಮಾಜ್ ಮಾಡಿ ಹೋಗಿದ್ದಾನೆ ಅಂತ ತುಂಬಾ ಸ್ಪಷ್ಟವಾಗಿರುವಂತ ವಿಡಿಯೋಗಳು ಹೇಳ್ತಿದೆ. ಇದು ಮೊದಲನೇದು. ಅಂದ್ರೆ ಈ ತರದ ಗೌರ್ಮೆಂಟ್ ಇದ್ದಾಗ್ಲೇ ಅವ್ರು ಹೀಗ್ ಮಾಡ್ತಾರೆ ಅಂತ ಆದ್ರೆ ನೀವು ಹಿಂದೆ ಏನೆಲ್ಲಾ ನಡೆದಿರ್ಬೋದು ತಿರುಪತಿಯಲ್ಲಿ ಅಂತ ಇಮ್ಯಾಜಿನ್ ಮಾಡ್ಬೋದು ಅಂತ. ಸೊ ಈ ಕಾರಣಕ್ಕೆ ನನಗನ್ಸೋದು ಏನು ಅಂತಂದ್ರೆ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೋಬೇಕು. ಮತ್ತು ಪ್ರತಿಯೊಂದು ಶ್ರದ್ಧಾ ಕೇಂದ್ರಗಳಲ್ಲೂ, ಕೇರಳದಲ್ಲಿ ಅದನ್ನ ಮಾಡ್ತಾರೆ, ಯಾರು ಹಿಂದೂಗಳಲ್ಲೂ ಅವ್ರು ಒಳಗ್ ಬರುವಂತಿಲ್ಲ ಅಂತ. ಹಿಂದೂಗಳಲ್ಲ ಅನ್ನೋದು ಒಂದಾದ್ರೆ, ಎರಡನೇದು ಶ್ರದ್ಧೆ ಇಲ್ದವ್ರು ಬರಬೇಡಿ ಅಂತ. ಇದು ಶ್ರದ್ಧಾ ಕೇಂದ್ರ, ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಹೋಗ್ತೀವಿ, ಅಲ್ಲಿ ಪೂಜೆ ಮಾಡ್ತೀವಿ, ಅಲ್ಲಿ ದೇವರ ಆರಾಧನೆ ಮಾಡ್ತೀವಿ. ಇಂಥ ಜಾಗದಲ್ಲಿ ಶ್ರದ್ಧೆ ಇಲ್ಲದೆ ನೀವು ಬರುವಂತ ಅಗತ್ಯ ಇಲ್ಲ ಅಂತ ಹೇಳುವಂತ ಒಂದು ಸ್ಪಷ್ಟವಾದ ದನಿ ಮೊಳಗಬೇಕಾಗಿದೆ. ಬಹುಶಃ ಅದಕ್ಕೆ ಇದು ಪೂರಕವಾಗಿರುವಂತ ಒಂದು ಸಂಗತಿ ಆಗ್ಬೋದು ಅಂತ ನನಗನ್ಸುತ್ತೆ. ಇಂಥ ಕೃತ್ಯಗಳಷ್ಟೇ ಅಪಾಯಕಾರಿಯಾದ ಮತ್ತೊಂದು ಸಂಗತಿ ಅಂದ್ರೆ, ಇಂಥ ಕೃತ್ಯಗಳು ಬೆಳಕಿಗೆ ಬಂದಾಗ ಇದನ್ನ ಪ್ರಶ್ನೆ ಮಾಡಿದ್ರೆ ನೀವು ಧರ್ಮಗಳ ನಡುವೆ ತಂದಿಡೋ ಪ್ರಯತ್ನ ಮಾಡ್ತೀರಿ. ಈಗ ಧಾರ್ಮಿಕ ಆಚರಣೆಗೆ ಸಂವಿಧಾನನೇ ಅವಕಾಶ ಕೊಟ್ಟ ಮೇಲೆ ಅದನ್ನ ಪ್ರಶ್ನೆ ಯಾಕೆ ಮಾಡ್ತೀರಿ? ಹೀಗೆ ವಾದ ಮಾಡೋರ ನರೇಟಿವ್ ಇದೆಯಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ, ಅದು ಕೂಡ ಇಷ್ಟೇ ದೊಡ್ಡ ಅಪರಾಧ ಅಂತ ಹೇಳಿ, ಇಷ್ಟೇ ಡೇಂಜರಸ್ ಅದು ಕೂಡ ಅಂತ. ಅಲ್ಲ, ನನಗೆ ಈಗ ಸಂವಿಧಾನವನ್ನೇ ಒಪ್ಪೋದಾದ್ರೆ ನಾನು ಯಾರ್ಯಾರು ಈ ವಾದ ಮಾಡ್ತಾರೋ ಅವ್ರನ್ನ ಇಷ್ಟೇ ಕೇಳಲಿಕ್ಕೆ ಬಯಸೋದು, ಪ್ರತಿ ಶನಿವಾರ ನಾನು ನನಗೆ ಹತ್ತಿರದಲ್ಲಿರುವಂತ ಮಸೀದಿಗೆ ಹೋಗಿ ನಾನು ಹನುಮಾನ್ ಚಾಲೀಸ ಪಠಣ ಮಾಡ್ಬೋದಾ? ನಾನು ನನ್ನ ಟೀಮ್ ಅನ್ನು ಕರ್ಕೊಂಡು ಹೋಗ್ತೀನಿ, ಪ್ರತಿ ಶನಿವಾರ ಹೋಗ್ತೀನಿ. ಶನಿವಾರ ನಮಗೂ ಆರಾಧನೆ, ನಂಗೆ ಹತ್ತಿರದಲ್ಲಿ ದೇವಸ್ಥಾನಕ್ಕಿಂತ ಮಸೀದಿಯೇ ಸಿಗುತ್ತೆ, ಜಾಗ ಸ್ಪೇಷಿಯಸ್ ಆಗಿರುತ್ತೆ, ಕೂತ್ಕೊಳ್ಳಿಕ್ ಆಗತ್ತೆ ಅಂತಂದ್ರೆ ಸಂವಿಧಾನಬದ್ಧವಾಗಿರುವಂತ ಹಕ್ಕು, ಎಲ್ಲರೂ ಎಲ್ಲಾ ಕಡೆಗೆ ಹೋಗಿ ತಮ್ಮ ಶ್ರದ್ಧೆಯನ್ನ ಅವರು ಆಚರಣೆ ಮಾಡಬಹುದು ಅಂತ ಅನ್ಕೊಳ್ಳೋದಾದ್ರೆ ನಾವು ಅದನ್ನ ಯೋಚನೆ ಮಾಡ್ಬೋದಾ, ಅಲ್ಲಿ ಮಾಡ್ಬೋದಾ ಅಂತ ಕೇಳಿದ್ರೆ ಆಗ ನಮ್ದು ಅದು ಇಸ್ಲಾಮೋಫೋಬಿಯಾ ಅಂತ ಕರೆಸ್ಕೊಳತ್ತೆ. ನಾವು ಮುಸ್ಲಿಮನ್ ಕಂಡ್ರೆ ಅವ್ರನ್ನ ತುಳಿಯುವಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಮ ಮೇಲೆ ಯಾರು ಬೇಕಿದ್ರು ಏರಿ ಬರಬಹುದು ಅನ್ನುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಈ ಲಿಬರಲ್ಗಳು ಅಥವಾ ಈ ಲಿಬರಲ್ ಮೈಂಡ್ ಸೆಟ್ ನ ಜನರು ಸಮಾಜವನ್ನ ಸಾಕಷ್ಟು ಹಾಳು ಮಾಡಿ ಆಗಿದೆ. ನನ್ಗನ್ಸುತ್ತೆ ಹಿಂದೂ ಧರ್ಮೀಯರು ಇವ್ರನ್ನೆಲ್ಲ ತುಂಬಾ ಕೇಳ್ಕೊಂಡು ಇವ್ರಿಗೆ ಉತ್ತರ ಕೊಟ್ಕೊಂಡು ಇರೋದು ಬಿಟ್ಟು ನಾವು ನಮಗೇನ್ ಬೇಕೋ ಅದನ್ನ ಮಾಡಬೇಕಾಗಿರುವಂತ ಕಾಲ ಬಂದಿದೆ ಅಂತ ನನಗನ್ಸುತ್ತೆ. ಹಿಂದೂ ಧರ್ಮದ ಸೂಲಿಬೆಲೆ ಅವರೇ, ಈ ಧಾರ್ಮಿಕ ಸಹಿಷ್ಣುತೆ ಅನ್ನೋದ್ರ ಹೊಣೆ ಕೇವಲ ಹಿಂದೂಗಳ ಭುಜದ ಮೇಲೇನೆ ಇನ್ ಎಷ್ಟು ದಿನ ಇನ್ನೆಷ್ಟು ಘಟನೆಗಳನ್ನು ಸಹಿಸ್ಕೊಳ್ಬೇಕು ಅಂತ ಹೇಳಿ? ಅಂದ್ರೆ ಎಲ್ಲ ಕಡೆಗಳಲ್ಲೂ ಹಾಗೆ. ಈಗ ನೀವು ಪೆಹಲ್ಗಾಮ್ ನಲ್ಲಿ ದಾಳಿ ಆಯ್ತು, ದಾಳಿ ಆದಾಗ ಮೊದಲು ಖಂಡಿಸಿ ಆನಂತರ ನಾವು ಅಟ್ಯಾಕ್ ವಾಪಸ್ ಮಾಡಿದ ನಂತರ ತಕ್ಷಣ ಇವ್ರೇನ್ ಹೇಳಿದ್ರು, 26 ಜನರನ್ನ ಕೊಂದಿದ್ದಕ್ಕೆ ನೀವು 100 ಜನರನ್ನ ಕೊಲ್ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಬಂತು. ಅಂದ್ರೆ 26 ಜನರನ್ನ ಕೊಂದಿದ್ದನ್ನು ಕೂಡ ಮಾಫಿ ಮಾಡಬೇಕು ಅಂತ. ಸತ್ತವರು ಹಿಂದೂಗಳಲ್ವಾ? ಸತ್ತವರು ಮುಸಲ್ಮಾನರಾದ್ರೆ, ಸತ್ತವರು ಕ್ರಿಶ್ಚಿಯನ್ರಾದ್ರೆ, ಸತ್ತವರು ಬೇರೆ ಮತಪಂಥಕ್ಕೆ ಸೇರಿದವರಾದ್ರೆ ಅವಾಗ ನಾವು ಅದನ್ನ ಸೆಕ್ಯುಲರಿಸಮ್ ನ ಕನ್ನಡಕ ಹಾಕೊಂಡು ನೋಡ್ಬೇಕು. ಆದ್ರೆ ಹಿಂದೂಗಳ ಸತ್ರೆ ಅದಕ್ಕೆ ಯಾವ ಮೌಲ್ಯವೂ ಇಲ್ಲ, ಹಿಂದೂಗಳ ಸತ್ರೆ ಅದಕ್ಕೆ ಬೆಲೆಯೇ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನು ಸಹಿಸ್ಕೊಂಡು ರೂಢಿ ಮಾಡಿರುವಂತ ಒಂದು ಸಮಾಜವನ್ನ ಸೃಷ್ಟಿ ಮಾಡಿದ್ದಾನೆ. ಬಟ್ ನನಗೆ ಒಂದು ಸಂತೋಷ ಏನು ಅಂತಂದ್ರೆ ಕಳೆದ 4-5 ವರ್ಷಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿದೆ. ಹಿಂದೂ ಇದನ್ನ ಸಹಿಸೋದಿಲ್ಲ ಅಂತ ಅರ್ಥ ಆಗಿರೋದಿದೆಯಲ್ಲ, ಅದೊಂದು ಒಳ್ಳೆಯ ಪ್ರಯತ್ನ ಅಂತ ನನ್ಗನ್ಸುತ್ತೆ. ಇಲ್ಲದೆ ಹೋದ್ರೆ ಇವತ್ತಿದ್ದು ಡಿಬೇಟಬಲ್ ಇಶ್ಯೂನೇ ಆಗಿರ್ತಿರ್ಲಿಲ್ಲ ಸ್ಮಿತಾ ಅವ್ರೆ. ಇವತ್ತು ಟಿವಿ ಚಾನೆಲ್ ಒಂದು ಚರ್ಚೆ ಆಗ್ತಿದೆ ಅಂತಂದ್ರೆ ಅಟ್ಲೀಸ್ಟ್
ರಿಪಬ್ಲಿಕ್ ಈ ಟಾಪಿಕ್ ಅನ್ನ ತೆಗೆದುಕೊಂಡಿದೆ ಅಂತಂದ್ರೆ ಅರ್ಥ ಹಿಂದೂ ಜಾಗೃತವಾಗಿದ್ದಾನೆ, ಅವನು ಈ ಟಾಪಿಕ್ ಅನ್ನ ವೆಲ್ಕಮ್ ಮಾಡ್ತಿದ್ದಾನೆ ಅಂತ ಅರ್ಥ. ಇಲ್ಲದೆ ಹೋಗಿದ್ರೆ ಇದನ್ನ ಮಾತಾಡುವಂತೆಯೂ ಇರಲಿಲ್ಲ. ಅಟ್ಲೀಸ್ಟ್ ಇವತ್ತು ನಮ್ಗೆ ಮಾತನಾಡುವಷ್ಟು ದನಿ ಬಂದಿದೆ. ಯಾಕೆ ಅಂತಂದ್ರೆ ಹಿಂದೂ ಇವತ್ತು ಜಾಗೃತಗೊಂಡಿದ್ದಾನೆ. ಸಹಿಷ್ಣುತೆಯ ಈ ಜವಾಬ್ದಾರಿ ನನ್ನೊಬ್ಬನ ಹೆಗಲ ಮೇಲಲ್ಲ. ನೀನು ಚಪ್ಪಾಳೆಗೆ ಕೈ ಜೋಡಿಸೋದಿದ್ರೆ ಜೋಡಿಸು, ಇಲ್ಲದೆ ಹೋದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಕಪಾಳಕ್ಕೆ ಒಂದೇ ಕೈಯಿಂದ ಬಾರಿಸೋದು ಹೇಗೆ ಅಂತ ಗೊತ್ತಿದೆ ಅಂತ ಅವ್ನು ಹೇಳೋದಿದೆಯಲ್ಲ, ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಇದೇ ಘಟನೆ ಬಗ್ಗೆ ಪ್ರಶ್ನೆ ಕೇಳೋದಾದ್ರೆ, ನಾಳೆ ದಿನ ಈ ನರೇಟಿವ್ಗಳ ಬಗ್ಗೆ ಮಾತನಾಡ್ತಿದ್ವಿ. ನಾಳೆ ದಿನ ಈತ ಪಾಪ ಅಮಾಯಕ ಕಾರ್ ಡ್ರೈವರ್ ಯಾರನ್ನೋ ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ದ, ಅವನಿಗೆ ಗೊತ್ತಿರ್ಲಿಲ್ಲ ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್, ಹಿಂಗಾಗಿ ನಮಾಜ್ ಸಮಯ ಆಗಿತ್ತು ಹಾಗಾಗಿ ನಮಾಜ್ ಮಾಡ್ದ. ಹೀಗೂ ಕತೆಗಳನ್ನ ಹಿಂದೆ ಕಟ್ಟಿರೋದನ್ನ ನಾವು ಗಮನಿಸಿದೀವಿ ಚಕ್ರವರ್ತಿ ಅವರೇ. ಹೌದೌದು, ಈ ನರೇಟಿವ್ ಅನ್ನ ಬಿಲ್ಡ್ ಮಾಡೋರು ಅವನನ್ನ ಅಮಾಯಕ ಅಂತ ಮಾಡ್ತಾರೆ. ನೀವು ಒಬ್ಬ ಕಾರ್ ಡ್ರೈವರ್ನ ಅಮಾಯಕ ಮಾಡೋದಿರ್ಲಿ, ನೀವು ಅಫ್ಜಲ್ ಗುರುನ ಅಮಾಯಕ ಮಾಡಿದ್ರು, ಬುರ್ಹಾನ್ ವಾನಿಯನ್ನ ಬಡೇಷ್ಟ್ರ ಮಗ ಅಂತ ಮಾಡಿದ್ರು, ಹೀಗೆ ನರೇಟಿವ್ ನ ಸೃಷ್ಟಿ ಮಾಡಿ ಕೊಂದವರನ್ನೇ ಹೀರೋಗಳನ್ನ ಮಾಡುವಂತ ದೇಶವಾಗಿರುವಂತ ನಮ್ದ್ರಲ್ಲಿ ಈ ತರ ನಮಾಜ್ ಮಾಡಿರೋನೊಬ್ಬನ್ನ ಹೀರೋ ಮಾಡೋದ್ರಲ್ಲಿ ಯಾವುದು ಅನುಮಾನವೂ ಇಲ್ಲ. ಅದು ಮಾಡಿಯೇ ಮಾಡ್ತಾರೆ. ಬಟ್ ನಮಗೇನ್ ಗೊತ್ತಿರಬೇಕು ಅಂತಂದ್ರೆ ಈ ನರೇಟಿವ್ ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ದುರದೃಷ್ಟ ಅಂತಂದ್ರೆ ಈ ರೀಲ್ಗಳಲ್ಲಿ ಮುಳುಗು ಹೋಗಿರುವಂತ ತರುಣ ಪೀಳಿಗೆಗೆ ಇದರ ವ್ಯಾಪ್ತಿ ಅರ್ಥ ಆಗೋದಿಲ್ಲ. ನನಗೆ ಒಂದೇಗಳಿಗೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಹೀಗೊಂದು ಆಯಾಮ ಪ್ರಕರಣಕ್ಕೆ ಸಿಗಬಹುದಾ ಅಂತ ಹೇಳಿ. ಆ ಅನುಮಾನ ಇದೀಗ ನಿಜ ಆಗ್ತಾ ಇದೆ. ತಮಿಳುನಾಡಿನಿಂದ ಯಾತ್ರಿಕರನ್ನ ಕರ್ಕೊಂಡು ಬಂದಿದ್ದ ಡ್ರೈವರ್ ಅಂತೆ ಈತ. ಯಾತ್ರಿಕರನ್ನ ಬಿಟ್ಟು ಕಾರ್ ಪಾರ್ಕಿಂಗ್ ನಲ್ಲಿ ಕಾರ್ ನಿಲ್ಲಿಸಿ ನಮಾಜಿಗೆ ಹೊತ್ತಾಯ್ತು ಅಂತ ಹೇಳಿ ನಮಾಜ್ ಮಾಡ್ಲಿಕ್ಕೆ ಬಂದಿದ್ದ ಅಂತ. ತಮಿಳುನಾಡಿನಿಂದ ಯಾತ್ರಿಕರನ್ನ ಕರೆತಂದಿದ್ದ ಡ್ರೈವರ್ ಈತ. ಯಾತ್ರಿಕರನ್ನ ಬಿಟ್ಟು ನಮಾಜ್ಗೆ ತೆರಳಿದ್ದ ಈ ಡ್ರೈವರ್. ಪಾರ್ಕಿಂಗ್ ನಲ್ಲಿ ಕಾರ್ ಬಿಟ್ಟು ನಮಾಜ್ಗೆ ತೆರಳಿದ್ದ ವ್ಯಕ್ತಿ ಯಾವುದೇ ಕಾರಣಕ್ಕೆ ಬಂದಿರಲಿ, ಒಂದು ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತಂದ್ರೆ ಮತ್ತೊಂದು ಧರ್ಮದ ಆಚರಣೆಗಳನ್ನ ಈ ಜಾಗದಲ್ಲಿ ಮಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದಿರುವ ಘೋರ ಕೃತ್ಯ, ನಮಾಜ್ ಮಾಡಿದ್ದಾನೆ ವ್ಯಕ್ತಿಯೋರ್ವ 10 ನಿಮಿಷಗಳ ಕಾಲ. ತಮಿಳುನಾಡಿನಿಂದ ಯಾತ್ರಿಕರನ್ನ ತನ್ನ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದಂತೆ ತಿರುಪತಿಗೆ. ಯಾತ್ರಿಕರನ್ನ ಬಿಟ್ಟು ಪಾರ್ಕಿಂಗ್ ನಲ್ಲಿ ಕಾರನ್ನ ಬಿಟ್ಟು ಹಜರತ್ ಟೋಪಿ ಧರಿಸಿ ನಮಾಜ್ ಮಾಡಿದ್ದಾನೆ. ವಿಡಿಯೋ ಇದೀಗ ಹಿಂದೂ ಸಮುದಾಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ತಮಿಳುನಾಡಿನಿಂದ ಯಾತ್ರಿಕರನ್ನ ಕರೆತಂದಿದ್ದ ಡ್ರೈವರ್ ಈತ. ಕೆಲವೇ ನಿಮಿಷಗಳ ಹಿಂದೆ ನಾವು ಆ ದೃಶ್ಯವನ್ನ ಕೂಡ ತೋರಿಸ್ತಾ ಇದ್ವಿ. ಇದೀಗ ಮತ್ತೊಮ್ಮೆ ನಿಮ್ಮ ಸ್ಕ್ರೀನ್ನ ಮೇಲೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ. ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಆಗಿರಬಹುದು ಅಥವಾ ಅಲ್ಲಿಗೆ ಬರೋ ಯಾತ್ರಿಕರಾದ್ರೂ ಆಗಿರಬಹುದು. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂದ್ರೆ ಅಲ್ಲಿ ಕೇವಲ ಆ ಸಮುದಾಯದವರಿಗೆ ಮಾತ್ರ ಅವಕಾಶ ಅಂತ ಹೇಳಿ ಸರ್ಕಾರವೇ ಭರವಸೆ ಕೊಟ್ಟ ನಂತರವೂ ಕೂಡ ಈ ಕೃತ್ಯ ನಡೆದಿದ್ದು ಹೇಗೆ? ನಮ್ಮ ಜೊತೆ ಮುಸ್ಲಿಂ ಮುಖಂಡರು ಅಬ್ದುಲ್ ರಜಾಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಜಾಕ್ ಅವರೇ ನಮಸ್ಕಾರ. ರಜಾಕ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಅಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ನಮಾಜ್ ಮಾಡಿರುವ ವಿಡಿಯೋ ಒಂದು ಇದೀಗ ವೈರಲ್ ಆಗ್ತಾ ಇದೆ. ಅದನ್ನ ನಮ್ಮ ವೀಕ್ಷಕರು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ಮೊದಲನೇದಾಗಿ ನೀವ್ ಹೇಳಿರೋ ಮಾತನ್ನ ಖಂಡಿಸ್ತಾ ಇದ್ದೀನಿ ನಾನು. ಘೋರ ಕೃತ್ಯ ಅಂತೀರಾ ನೀವು? ಮತ್ತೆ ಇನ್ನೇನ್ ಹೇಳ್ಬೇಕು ಇದನ್ನ? ಅಲ್ಲ, ನೀವು ತಿಳಿಸ್ಬಿಡಿ, ನಾನು ಹಂಗೆ ಕರಿತೀನಿ. ಇಲ್ಲ, ನಮಾಜ್ ಮಾಡೋದು ಘೋರ ಕೃತ್ಯನಾ? ಮತ್ತೆ ಇನ್ನೇನ್ ನಿಮ್ಮ ಕೃತ್ಯ ಮಾತಕ್ಕೆ ಇದು? ಖಂಡಿಸ್ತೀನಿ ಮೊದಲು. ಟೀಚ್ ಮೀ ಅಲ್ಲ, ಪ್ಲೀಸ್ ಟೀಚ್ ಮೀ. ಹೇಳ್ಕೊಡಿ, ನಾನು ಏನ್ ಹೇಳ್ಬೇಕಾಗಿತ್ತು ಇದಕ್ಕೆ? ಒಂದ್ ನಿಮಿಷ ಇರಿ, ನನಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿ. ನಾವು ಕರ್ಗ ಆಚರಿಸ್ತೀವಿ. ಕರ್ಗ ಬಂದ್ಬಿಟ್ಟು ನಮ್ಮ ದರ್ಗಾ ಒಳಗಡೆ ಬಂದ್ಬಿಟ್ಟು ನಮ್ಮ ದರ್ಗಾದ ಆವರಣದಲ್ಲಿ ಪೂಜೆ ನಡೀತದೆ. ಗೌರವದಿಂದ ನಾವು ಜೊತೆಗಿರ್ತೀವಿ. ವೀಕ್ಷಕರು ಬುದ್ಧಿವಂತರಿದ್ದಾರೆ, ಇದು ಕರ್ಗ ನಡೆಯೋ ಜಾಗ ಅಲ್ಲ, ತಿಮ್ಮಪ್ಪನ ಸನ್ನಿಧಿ. ಸ್ಮಿತಾ ಮೇಡಮ್, ಪ್ರಶ್ನೆ ಕೇಳಿದೀರಾ, ಅಟ್ಲೀಸ್ಟ್ 1 ನಿಮಿಷ ನನ್ನ ಸ್ಟೇಟ್ಮೆಂಟ್ ಅದು ಕೇಳಿಸ್ಕೊಳ್ಳಿ ದಯವಿಟ್ಟು. ಆಯ್ತು, ಬಟ್ ನಮ್ ವೀಕ್ಷಕರಿಗೆ ತಪ್ಪು ಮಾಹಿತಿ ಕೊಡಬಾರ್ದು ತಾವು. ತಪ್ಪು ಮಾಹಿತಿ ಅಲ್ಲ, ನೀವು ಘೋರ ಕೃತ್ಯ ಅಂತಿರಲ್ಲ. ನಮಾಜ್ ಮಾಡೋದು ಘೋರ ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್. ನಾನು ಉಪಯೋಗಿಸಿರುವ ಪದದ ಬಗ್ಗೆ ನನಗೆ ಈಗಲೂ ಕೂಡ ನಂಬಿಕೆ ಇದೆ. ಘೋರ ಕೃತ್ಯನೇ ಯಾವತ್ತಿಂದ? ಹೌದಾ? ಘೋರ ಕೃತ್ಯನ ಹಿಂಗ್ ಪ್ರಶ್ನೆ ಕೇಳಿದ್ರೆ ನಿಮಗೆ ಬೇಜಾರಾಗಬಹುದು ರಜಾಕ್ ಅವರೇ. ನಿಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮೆಕ್ಕಾದಲ್ಲಿ ಬಂದು ನಾವು ತಿಮ್ಮಪ್ಪನ ಭಜನೆ ಮಾಡಬಹುದು. ಮಕ್ಕಾದಲ್ಲಿ ನಾನ್ ಮುಸ್ಲಿಮ್ಸ್ ನಾಟ್ ಅಲೌಡ್ ಅಂತ 100 ತಿರುಪತಿಯಲ್ಲೂ ನಾನ್ ಹಿಂದೂಸ್ ನಾಟ್ ಅಲೌಡ್. ಅಬ್ದುಲ್ ರಜಾಕ್ ಅವರೇ, ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಹಿಂದೂಗಳ ಅಲ್ಲದವರು ಅಲ್ಲೂ ಇಲ್ಲ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಇದೆಲ್ಲ ಬಿಡಿ. ನಾನು ಇವಾಗ ಹೇಳ್ತಿರೋದು ಏನು, ಆ ದೇವಸ್ಥಾನದ ಆವರಣ ಅಲ್ಲ ಅದು. ಮದುವೆಗಳಾಗುತ್ತಲ್ಲ, ಸಾಮೂಹಿಕ ಇದು ವಿವಾಹಗಳು ಮಾಡ್ತಾರಲ್ಲ, ಆ ಇದ್ರಲ್ಲಿ
ಒಂದು ತನ್ನ ಬಟ್ಟೆಯನ್ನ ಹಾಕಿ ಬಟ್ಟೆ ಮೇಲೆ ಅವನು ಬರೀ ನಮಾಜ್ ಮಾಡಿದ್ದಾನೆ. ಆ ಜಾಗವನ್ನ ಏನೇನು ಕೆಟ್ಟದಾಗಿ ಇದು ಮಾಡಿಲ್ಲ, ತಪ್ಪೇನು ಮಾಡಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಇಷ್ಟೊಂದು ನ್ಯಾಷನಲ್ ನ್ಯೂಸ್ ಮಾಡ್ಬೇಕಾ ಇದಕ್ಕೆ? ಏನ್ ಈಗ ಇವತ್ತು ಮುಸಲ್ಮಾನರು ಆಯ್ತು, ಕೆಲವೇ ಕ್ಷಣಗಳ ಹಿಂದೆ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಪ್ರಶ್ನೆ ಕೇಳಿದ್ರು ನೋಡಿ. ನಮ್ಮನೆ ಹತ್ರ ಒಂದು ಮಸೀದಿ ಇದೆ, ನನಗೆ ಹತ್ರ ಅದು. ಶನಿವಾರ ಹೋಗ್ಬಿಟ್ಟು ನಾನು ನನ್ನ ಸ್ನೇಹಿತರು ಕುತ್ಕೊಂಡು ಹನುಮಾನ್ ಚಾಲೀಸ ಪಠನೆ ಮಾಡ್ತೀವಿ, ಪರವಾಗಿಲ್ವಾ ಅಂತ ಹೇಳಿ ಅಬ್ದುಲ್ ರಜಾಕ್ ಅವರೇ ಯಾಕೆ ಇವನ್ ಮನೇಲಿ ಜಾಗ ಇಲ್ವಾ? ಇವನ್ ಮನೇಲಿ ಹೋಗ್ಬಿಟ್ಟು ಇವನು ಹನುಮಾನ್ ಚಾಲೀಸ ಅದೇ ಪ್ರಶ್ನೆಯನ್ನ ಹಿಂದೂ ಸಮುದಾಯದವರು ಕೇಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮುಸಲ್ಮಾನನ ಮೇಲೆ ದಿನದಲ್ಲಿ ಒಂದು ದಿನಕ್ಕೆ 5 ಸಲ ನಮಾಜ್ ಮಾಡುವುದು ಬಾಧ್ಯ, ಅವನ ಕರ್ತವ್ಯ. ಅದು ಸಮಯಕ್ಕೆ ಸರಿಯಾಗಿ ಅವನು ಆ ನಮಾಜನ್ನ ಅದೇ ಸಮಯದಲ್ಲಿ ಮಾಡಬೇಕು. ಸೂರ್ಯಾಸ್ತದ ಸಮಯ, ಸೂರ್ಯೋದಯದ ಸಮಯ, ಮಧ್ಯಾಹ್ನದ ಸಮಯ, ರಾತ್ರಿಯ ಸಮಯ, ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಒಂದು ರೂಲು 1500 ವರ್ಷಗಳ ಹಿಂದೆಯಿಂದನೇ ಬರ್ತಾ ಇದೆ. ಕರೆಕ್ಟ್ ಆಗಿ ನಾವು 6:30 ಸೂರ್ಯಾಸ್ತ ಆಗುವಾಗಲೇನೆ ನಾವು ನಮಾಜ್ ಮಾಡ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಜಾಗ ಸಿಗಲ್ಲ ಬೇರೆ ಎಲ್ಲಾದ್ರು. ಏರ್ಪೋರ್ಟ್ ಅಲ್ಲಿ ಇದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರೆ, ನಾವ್ ಎಲ್ಲಿದ್ರೇನು ಎಕ್ಸಾಕ್ಟ್ಲಿ ಅದೇ ಸಂದರ್ಭದಲ್ಲಿ ಅದೇ ಟೈಮ್ ಅಲ್ಲಿ ನಾವು ನಮಾಜ್ ಮಾಡ್ಬೇಕಾಗುತ್ತೆ. ಇವಾಗ ಇವನು ಒಬ್ಬ ಡ್ರೈವರು ಹಿಂದೂ ಭಕ್ತಾಳುಗಳನ್ನ ಕರ್ಕೊಂಡ್ಬಂದು ಇವನು ದೇವಸ್ಥಾನಕ್ಕೆ ಬಿಟ್ಟು ಅಲ್ಲಿಂದ ಒಂದ್ ಸ್ವಲ್ಪ ದೂರ ಹೋಗಿ, ದೂರ ಅಂತೀನಿ ಯಾಕೆ, ಅದು ಸಾಮೂಹಿಕ ವಿವಾಹಗಳಾಗುತ್ತಲ್ಲ, ಆ ಜಾಗಕ್ಕೆ ಹೋಗಿ ಅವನು ನಮಾಜನ್ನ ತನ್ನ ದೇವರಿಗೆ ತಾನು ಮಾಡ್ಬೇಕಾಗಿರೋ ಒಂದು ಕರ್ತವ್ಯವನ್ನ ಅವನು ಅನುಭವಿಸಿದಾನೆ, ನಿರ್ವಹಿಸಿದಾನೆ. ಅದಕ್ಕೆ ಹೋಗ್ಬಿಟ್ಟು ಇದನ್ನ ಪೆಹಲ್ಗಾಮ್ಗೆ ಲಿಂಕ್ ಮಾಡ್ಕೊಂಡು ಆಯ್ತು ರಜಾಕ್ ಅವರೇ, ಇಷ್ಟೊತ್ತು ನೀವು ಹೇಳಿದ್ದನ್ನ ಅತ್ಯಂತ ಗೌರವದಿಂದ ಕೇಳಿಸ್ಕೊಂಡೆ. ಅಷ್ಟೇ ಗೌರವದಿಂದ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಯ್ತು, ಈ ಧಾರ್ಮಿಕ ಆಚರಣೆಗಳು ಕೇವಲ ಮುಸಲ್ಮಾನರಿಗೆ ಸೀಮಿತವಾಗಿಲ್ಲ, ಹಿಂದೂಗಳಲ್ಲೂ ಕೂಡ ವ್ರತಗಳನ್ನ ಪಾಲಿಸುವವರಿದ್ದಾರೆ, ಪ್ರತಿದಿನ 3 ಬಾರಿ ಹನುಮಾನ್ ಚಾಲೀಸ ಪಠನೆ ಮಾಡೋರಿದ್ದಾರೆ, ಹಾಗೆ ಸಂಧ್ಯಾ ವಂದನೆ ಮಾಡೋರಿದ್ದಾರೆ. ಅರೆ ನನಗೆ ಸಂಧ್ಯಾ ವಂದನೆ ಸಮಯ ಆಯ್ತು ಅಂತ ಹೇಳಿ ಸಿಕ್ಕ ಮಸೀದಿ ಆವರಣದಲ್ಲಿ ಕುತ್ಕೊಂಡು ಸಂಧ್ಯಾ ವಂದನೆ ಮಾಡ್ಕೊಳ್ರಿ. ಯಾವ್ದಾದ್ರು ಗಿಡದ ಕೆಳಗಡೆ ಹೋಗ್ಬಿಟ್ಟು ಮಾಡ್ಕೊಳ್ಳಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮರ, ಗಿಡ, ಬೆಟ್ಟ, ಗುಡ್ಡ, ರೋಡು ನಿಮಗ್ ಬೇಕಾದು ಇಲ್ಲ, ರೈಲ್ವೆ ಸ್ಟೇಷನ್ ಕುತ್ಕೊಳ್ಬಹುದಾಗಿತ್ತಲ್ಲ. ಏರ್ಪೋರ್ಟ್ ಹೇಳಿ, ಧೈರ್ಯದಿಂದ ಹೇಳ್ತೀನಿ ನಾನು, ನನಗೇನು ಭಯ ಇಲ್ಲ. ಏರ್ಪೋರ್ಟ್ ಅಲ್ಲೂ ನಾವು ನಮಾಜ್ ಮಾಡ್ತೀವಿ, ರೈಲ್ವೆ ಸ್ಟೇಷನ್ ಅಲ್ಲೂ ಮಾಡ್ತೀವಿ. ಗಿಡ, ಮರ, ಗುಡ್ಡ, ಬೆಟ್ಟ ಅದೆಲ್ಲ ನೋಡ್ಕೊಂಡು ಕೂತಿರಲ್ಲ. ಸಮಯ ಆಯ್ತಾ 1:30 ಗಂಟೆ ಮಧ್ಯಾಹ್ನ ಗೋರ್ ನಮಾಜ್ ಅಂತಾರೆ, ಅದನ್ನ ಮಾಡ್ಲೇಬೇಕು. ಇಷ್ಟೇ ಸಹಿಷ್ಣುತೆ ಹಿಂದೂಗಳ ಆಚರಣೆ ಬಗ್ಗೆ ನಿಮ್ಮ ಪವಿತ್ರ ಸ್ಥಳಗಳಲ್ಲಿ ನೀವೀಗ ಸಹಿಷ್ಣುತೆಯ ಪಾಠ ಹೇಳ್ತಿದ್ರಲ್ಲ ಅಬ್ದುಲ್ ರಜಾಕ್ ಅವರೇ, ತಪ್ಪೇನು ಅಂತ ಪ್ರಶ್ನೆ ಕೇಳ್ತಿದ್ರಲ್ಲ, ಇಷ್ಟೇ ಸಹಿಷ್ಣುತೆ, ಇಷ್ಟೇ ವಿಶಾಲ ಮನೋಭಾವನೆ ಮೆಕ್ಕಾನೋ, ಮದಿನಾನೋ ಅಥವಾ ನಿಮ್ಮದು ಬೇರೆ ಯಾವ್ದಾದ್ರು ಪವಿತ್ರ ಸ್ಥಳಗಳು, ವಿತ್ ಆಲ್ ದ ರೆಸ್ಪೆಕ್ಟ್, ಆ ಧಾರ್ಮಿಕ ಸ್ಥಳಗಳಿಗೆ ಸಂಪೂರ್ಣವಾಗಿ ಗೌರವವನ್ನ ಕೊಡ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಂಥದ್ದೇ ನನಗೆ ಸಂಧ್ಯಾ ವಂದನೆಗೆ ಟೈಮ್ ಆಗೋಯ್ತು ಅಂತ ಹೇಳಿ ಮಸೀದಿ ಪಕ್ಕದಲ್ಲಿ ಕುತ್ಕೊಂಡು ನಮಾಜ್ ಮಾಡಿದ್ರೆ, ಮಸೀದಿ ಆವರಣದಲ್ಲಿ ಕುತ್ಕೊಂಡು ಸಂಧ್ಯಾ ವಂದನೆ ಮಾಡಿದ್ರೆ, ಇಷ್ಟೇ ಸಹಿಷ್ಣುತೆ ನಿಮ್ಮ ಸಮುದಾಯದವ್ರಿಗಿದೆಯಾ? 100% ಇದೆ. ಯಾಕಿಲ್ಲ? ಇವಾಗ ನಾವು ಮೊಹರ್ರಂ ಹಬ್ಬನ ಅಲಿ ಹಬ್ಬ ಅಂತ ಆಚರಿಸಲ್ವಾ ನಾರ್ತ್ ಕರ್ನಾಟಕದಲ್ಲಿ? ಯಾವ ನಮ್ಮ ಹಬ್ಬಗಳು ನಾವು ಹಿಂದೂಗಳನ್ನ ಬಿಟ್ಟು ಆಚರಿಸಿದೀವಿ? ಯಾವ ಹಿಂದೂಗಳ ಹಬ್ಬ ಹಿಂದೂಗಳು ಮುಸಲ್ಮಾನರನ್ನ ಬಿಟ್ಟು ಆಚರಿಸಿದ್ದಾರೆ? ಕೆಣಕಕ್ಕೋಸ್ಕರ ಚಕ್ರಬಲಿ ಸೂಲಿಬೆಲೆ ಅಂತವರು ಇವತ್ ಬಂದ್ಬಿಟ್ಟು ನಾನು ನಾಳೆ ಹೋಗ್ಬಿಟ್ಟು ನನ್ನ ಮನೆ ಪಕ್ಕದಲ್ಲಿರೋ ಮಸೀದಿಯಲ್ಲಿ ಕುತ್ಕೊಂಡು ಹನುಮಾನ್ ಚಾಲೀಸ ಮಾಡ್ತೀನಿ ಅಂತ ಹೇಳಿದ್ರೆ ಸರಿಯಾಗಿ ಮಕ್ಕಕ್ಕೆ ಉಗುತ್ ಕಳಿಸ್ತಾರೆ ಇಲ್ಲಿಂದ. ಅದೇ ನಾನು ಹೇಳ್ತಾ ಇದ್ದೀನಿ, ಎಲ್ಲೋ ಒಂದ್ ಕಡೆ ಹೋಗಿದ್ರೆ ಆ ಸಂದರ್ಭದಲ್ಲಿ ನೀವು ಮಾಡ್ಲೇಬೇಕು, ಅನಿವಾರ್ಯ. ಇವಾಗ ನನ್ನ ಫ್ರೆಂಡ್ ಇದ್ದಾನೆ ಒಬ್ಬ ವಿಕಾಸ್ ಅಂತ, ಅವನು ಉಪವಾಸ ಇಡ್ತಾನೆ, ಗುರುವಾರ ಉಪವಾಸ ಇಡ್ತಾನೆ, ಜೈನ್ ಅವನು. ಕಡೆದಾಗಿ ನಿಮ್ಮಲ್ಲಿರುವಷ್ಟೇ ವಿಶಾಲ ಮನೋಭಾವನೆ ನಿಮ್ಮ ಸಮುದಾಯದ ಪ್ರತಿಯೊಬ್ಬರಲ್ಲೂ ಇದ್ದಿದ್ರೆ ಬಹುಶಃ ಇದು ಇಶ್ಯೂನೂ ಆಗ್ತಿರ್ಲಿಲ್ಲ, ಇಷ್ಟೆಲ್ಲ ಪ್ರಶ್ನೆ ಕೇಳುವ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು. ಆ ವಿಶಾಲ ಮನೋಭಾವನೆ ನಿಮ್ಮೆಲ್ಲಾ ಸಮುದಾಯದ ಜನರಲ್ಲಿ ಬರ್ಲಿ ಅಂತ ಹೇಳಿ ನಾನು ತಿಮ್ಮಪ್ಪನಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಘನಘೋರ ಅಪರಾಧ ಅಂತ ಹೇಳಿ ಕರಿಬಾರ್ದಂತೆ ಇದನ್ನ, ಉದ್ದಟತನ ಅಂತ ಕರಿಬಾರ್ದಂತೆ ಇದನ್ನ, ಇದೇ ರೀತಿಯ ಕೃತ್ಯವನ್ನ ಬೇರೆ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಮಾಡಬಹುದಾ? ಈ ಪ್ರಶ್ನೆ ಇದೀಗ ವೀಕ್ಷಕರ ಮುಂದೆ, ಅದರಲ್ಲೂ ಪ್ರಮುಖವಾಗಿ ಹಿಂದೂ ಸಮುದಾಯದವರ ಮುಂದೆ ಇದೆ. ಸಹಿಷ್ಣುತೆ ಅನ್ನೋದು ಕೇವಲ ಹಿಂದೂಗಳ ಹೆಗಲಿಗೆ ಅಂಟಿರುವಂತಹ ಹೊಣೆಗಾರಿಕೆಯಲ್ಲ. ಧಾರ್ಮಿಕ ಸಹಿಷ್ಣುತೆ ಅನ್ನೋದು ಕೇವಲ ಹಿಂದೂಗಳ ಹೆಗಲ ಮೇಲಿರುವ ಭಾರ ಅಲ್ಲ. ಈ ದೇಶ ನಿಜ ಅರ್ಥದಲ್ಲಿ ಜಾತ್ಯತೀತ ದೇಶ ಆಗಬೇಕು ಅಂತಂದ್ರೆ ಮತ್ತೊಂದು ಸಮುದಾಯ, ಅದರಲ್ಲೂ ಬಹುಸಂಖ್ಯಾತರಾದ ಹಿಂದೂ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಆಚರಣೆಗಳಿಗೂ ಕೂಡ ಇತರೆ ಸಮುದಾಯದವರು ಅಷ್ಟೇ ಗೌರವ ಕೊಡಬೇಕು.
ಗೊತ್ತಿದ್ದು ಗೊತ್ತಿಲ್ಲದೆ ಯಾವುದೇ ರೀತಿಯಲ್ಲಿ ಈ ಕೃತ್ಯ ಆಗಿದ್ರೂ ಕೂಡ ಅಪರಾಧವೇ. ತಿಮ್ಮಪ್ಪನ ಸನ್ನಿಧಾನ ಇರೋದು ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳ ಮೇಲೆ ನಂಬಿಕೆ ಇರುವವರಿಗೆ ಮಾತ್ರ. ಹಾಗೆ ನಂಬಿಕೆ ಇದ್ದವನೇ ಈತ ಆಗಿದ್ದಿದ್ರೆ ಅಲ್ಲಿ ಕೂತು ನಮಾಜ್ ಮಾಡುವ ಕೆಲ್ಸಕ್ಕೆ ಬಹುಶಃ ಹೋಗ್ತಾ ಇರ್ಲಿಲ್ಲ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH